ನಮಸ್ಕಾರ ಎಲ್ರಿಗೂ ಶ್ರೀ ರಾಘವೇಂದ್ರ ಕಾರುಣ್ಯ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಚಾರ ರಾಯರು ಸ್ವಪ್ನದಲ್ಲಿ ಬರುವಂತಹದ್ದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಮಾತಾಡ್ತಾ ಸಾಕ್ತೀನಿ. ನಾವು ಮಲ್ಕೊಂಡಾಗ ನಮಗೆ ರಾತ್ರಿ ಹೊತ್ತು ಕನಸುಗಳು ಬೀಳುವಂತಹದ್ದು ಸರ್ವೇ ಸಾಮಾನ್ಯ. ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಇದು ನಡೆಯುತ್ತೆ. ಕನಸುಗಳು ಬರುವಂತಹದ್ದು. ಯಾವ ಕನಸುಗಳು ನಮಗೆ ನಮ್ಮ ಜೀವನದ ಒಂದು ಮುಂದೆ ಏನಾಗುತ್ತೆ, ಅದು ಒಳ್ಳೆಯದಾಗುತ್ತೋ ಅಥವಾ ಕೆಟ್ಟದ್ದಾಗುತ್ತೋ ಅನ್ನುವಂಥದ್ದು ಸೂಚನೆಯನ್ನು ಯಾವುದು ಕೊಡುತ್ತವೆ ಅಂತಂದರೆ 3-5 ಗಂಟೆ ಒಳಗಡೆ ಏನು ಕನಸುಗಳು ಬೀಳುತ್ತಲ್ಲ ಅದಕ್ಕೆ ಅರ್ಥ ಇರುತ್ತೆ. ಅಂದರೆ ಬೆಳಗ್ಗಿನ ಜಾವ 3-5 ಗಂಟೆ ಒಳಗಡೆ ಬೀಳುವಂತಹ ಕನಸುಗಳಿಗೆ ಅರ್ಥವಿರುತ್ತೆ. ಅದರ ಜೊತೆಗೆ ಅದು ಮುಂದೆ ಏನು ನಮ್ಮ ಜೀವನದಲ್ಲಿ ಒಳ್ಳೆಯದನ್ನು ನಡೆಯುತ್ತೋ ಅಥವಾ ಕೆಟ್ಟದ್ದು ನಡೆಯುತ್ತೋ ಅನ್ನುವಂತಹ ಸೂಚನೆಯನ್ನು ಸಹ ಅವು ಕೊಡುತ್ತವೆ. ಈ ವಿಚಾರವಾಗಿ ಇನ್ನೊಂದು ವಿಡಿಯೋನಲ್ಲಿ ಮಾತಾಡೋಣ. ಬೇಕಾದರೆ ಯಾವುದು ಪಾಸಿಟಿವ್ ಆಗಿ ಏನು ಕನಸು ಬರುವಂಥದ್ದು ಅಥವಾ ಯಾವುದಾದ್ರೂ ನೆಗೆಟಿವ್ ಆಗಿ ಬಂದರೆ ಏನು ಅರ್ಥ ಕೊಡುತ್ತೆ ಅನ್ನುವಂಥದ್ದು ಇವತ್ತಿನ ವಿಚಾರ. ರಾಯರು ನಮ್ಮ ಸ್ವಪ್ನದಲ್ಲಿ ಬರುವಂತಹದ್ರ ಬಗ್ಗೆ. ರಾಯರು ಸ್ವಪ್ನದಲ್ಲಿ ಸಾಕ್ಷಾತ್ ಅವರೇ ದರ್ಶನ ಕೊಡುವಂಥದ್ದೇ ಬೇರೆ. ಈಗ ಬೆಳಗ್ಗಿಂದ ಯಾವಾಗ ನಮಗೆ ಕನಸುಗಳು ಬಂದು ಅರ್ಥ ಮಾಡ್ಕೊಳ್ಳಿ, ಕನಸುಗಳು ಯಾವುದು ಹೆಚ್ಚಾಗಿ ರಾತ್ರಿ ಸಮಯ ಬೀಳುತ್ತೆ ಅಂದರೆ ಬೆಳಗ್ಗಿಂದ ನಾವು ಏನು ಯೋಚನೆ ಮಾಡಿರ್ತೀವೋ, ಏನನ್ನು ಸ್ಮರಿಸ್ತಾ ಇರ್ತೀವೋ ಅಥವಾ ಯಾವುದರ ವಿಚಾರವಾಗಿ ಹೆಚ್ಚು ಮಾತಾಡ್ತಾ ಇರ್ತೀವೋ ಅಂತಹದ್ದೇ ನಮಗೆ ಕನಸಿನಲ್ಲಿ ಕಾಣುವಂಥದ್ದು. ಬೆಳಗ್ಗಿಂದ ಸಂಜೆವರೆಗೂ ಈಗ ರಾಯರು 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 ಅಂತ ಹೇಳಿ ಜಪ ಮಾಡೋವಂತಹವರು ಇರ್ತಾರೆ. ಅಂಥವರು ಬೆಳಗ್ಗಿಂದ ರಾಯರ ಸ್ಮರಣೆಯಲ್ಲೇ ಇದ್ದಾಗ ರಾತ್ರಿ ಹೊತ್ತು ಸಹ ಅವರನ್ನೇ ಕನಸಿನಲ್ಲಿ ಅವರೇ ಕಾಣುವಂತಹದ್ದು. ಇದು ಒಂಥರ ಭ್ರಮೆ. ಅಂದರೆ ಬೆಳಗ್ಗಿನಿಂದ ಏನನ್ನು ನಾವು ರಾಯರು ರಾಯರು ಅಂದಿರ್ತೀವಲ್ವ, ಅದು ರಾತ್ರಿ ಹೊತ್ತು ಬರುತ್ತೆ ಕನಸಿನಲ್ಲಿ, ಅದು ಭ್ರಮೆ. ಆದರೆ ಸಾಕ್ಷಾತ್ ಗುರುರಾಯರು ನಿಮ್ಮ ಕನಸಿನಲ್ಲಿ ಬರೋ ಅಂಥದ್ದು ಹೆಂಗೆ ಗೊತ್ತಾಗುತ್ತೆ? ನಾವು ಕನಸಿನಲ್ಲಿ ಕಂಡಿದ್ದು ರಾಯರನ್ನೇ ಕಂಡು ಅಥವಾ ನಾವು ಕಂಡಿದ್ದು ಭ್ರಮೆನೋ, ರಾಯರು ಅನ್ನುವಂತಹ ಒಂದು ಭ್ರಮೆನೋ ಅನ್ನುವಂಥದ್ದು ಹೇಗೆ ಗೊತ್ತಾಗುತ್ತೆ ಅನ್ನುವಂಥದ್ದಾದರೆ, ಸಾಕ್ಷಾತ್ ನಿಮ್ಮ ಕನಸಿನಲ್ಲಿ ರಾಯರು ಯಾವತ್ತು ಬಂದರು ಅಂತ ಹೇಳಿ ನೋಡ್ಕೊಳ್ಳಿ. ನಿಮ್ಮ ಕನಸಿನಲ್ಲಿ ರಾಯರು ಸಾಕ್ಷಾತ್ ಅವರೇ ಬಂದು ನಿಮಗೆ ದರ್ಶನ ಕೊಟ್ಟಿದ್ದರೆ ಅದು ಗುರುವಾರ ಬಂದಿರ್ತಾರೆ. ಇದು ನೆನ್ಪಿಟ್ಕೋಬೇಕು. ಗುರುವಾರ ಮತ್ತು ಏಕಾದಶಿ ದಿನ ಮತ್ತು ದ್ವಾದಶಿ ದಿನ, ಈ 3 ದಿನಗಳಲ್ಲಿ ನೀವು ಕನಸಿನಲ್ಲಿ ರಾಯರನ್ನ ಕಂಡಿದ್ದರೆ ಮಾತ್ರ ನಿಮ್ಮ ಕನಸಿನಲ್ಲಿ ನೀವು ಸಾಕ್ಷಾತ್ ರಾಯರನ್ನೇ ನೋಡಿರ್ತೀರ. ಅದೂ 3-5 ಗಂಟೆ ಬೆಳಗ್ಗಿನ ಜಾವದಲ್ಲೇ ಬರ್ತಾರೆ ರಾಯರು. ಇದು ಸಾಕ್ಷಾತ್ ನೀವು ರಾಯರನ್ನು ನೋಡಿರೋ ಅಂತಹದ್ದು. ಇಲ್ಲ ಅಂತಂದರೆ ಅಂದರೆ ಬೇರೆ ದಿನಗಳಲ್ಲಿ ಸಾಮಾನ್ಯವಾಗಿ ರಾಯರು ಕನಸಿನಲ್ಲಿ ಬರೋದಿಲ್ಲ. ಗುರುವಾರ ರಾಯರ ವಾರ. ಯಾರ್ದಾದರೂ ಜೀವನದಲ್ಲಿ ಮುಂದೆ ನಾನು ಕೈ ಹಿಡಿದು ಅವರ ಜೀವನವನ್ನು ಬೆಳಕು ಮಾಡಬೇಕು, ಇವರು ನನಗೆ ಬೇಕು ಅಂತ ಹೇಳಿ ರಾಯರು ಆಯ್ಕೆ ಮಾಡಿಕೊಂಡ್ರು ಅಂತಂದರೆ ಗುರುವಾರವೇ ನಮ್ಮ ಕನಸಿನಲ್ಲಿ ರಾಯರು ಬರುವಂತಹದ್ದು. ಇಲ್ಲ ಏಕಾದಶಿ ದಿನ ಬರ್ತಾರೆ, ಇಲ್ಲ ದ್ವಾದಶಿ ದಿನ ಬರ್ತಾರೆ. ಈ 3 ದಿನಗಳ ಕಾಲ ಬೆಳಗ್ಗಿನ ಜಾವ 3-5 ಗಂಟೆ ಒಳಗಡೆ ನೀವು ಕಾವಿ ವೇಷಧಾರಿಯಾದಂತಹ ಒಂದು ಸನ್ಯಾಸಿಯ ರೂಪವನ್ನು ನೋಡಿದ್ದೇ ಆದರೆ, ಅಥವಾ ರಾಯರ ಬೃಂದಾವನ ಅಂದರೆ ಮಂತ್ರಾಲಯದಲ್ಲಿರುವಂತಹ ರಾಯರ ಬೃಂದಾವನವನ್ನು ನೋಡುವಂತಹದ್ದು, ಅಥವಾ ಮಂತ್ರಾಲಯದ ಗುರುಗಳಾದಂತಹ ಈಗಿನ ಗುರುಗಳಾದಂತಹ ಶ್ರೀ ಸುಬುಧೇಂದ್ರ ತೀರ್ಥರನ್ನು ನೋಡಿದ್ರೂ ಸಹ, ಅಂದರೆ ಅವರ ರೂಪದಲ್ಲೂ ರಾಯರು ನಿಮಗೆ ದರ್ಶನ ಕೊಡ್ತಾರೆ. ಈಗಿನ ಮಂತ್ರಾಲಯದ ಗುರುಗಳಿದಾರಲ್ವ, ಅವರ ರೂಪದಲ್ಲಿಯೂ ಸಹ ರಾಯರು ದರ್ಶನವನ್ನು ಕೊಡ್ತಾರೆ. ಇದು ಲಕ್ಷದಲ್ಲಿ ಒಬ್ಬರಿಗೆ ಮಾತ್ರ ಲಭಿಸುವಂತಹ ಭಾಗ್ಯ. ಸಾಕ್ಷಾತ್ ಗುರುರಾಯರು ಏನು ನಮ್ಮ ಕನಸಿನಲ್ಲಿ ಬಂದು ದರ್ಶನ ಕೊಡ್ತಾರಲ್ವ, ಲಕ್ಷದಲ್ಲಿ ಒಬ್ಬರಿಗೆ ಲಭಿಸುವಂತಹ ಭಾಗ್ಯ ಇದು. ಯಾವಾಗ ರಾಯರು ನಮ್ಮ ಸ್ವಪ್ನದಲ್ಲಿ ಕಾಣಿಸ್ಕೋತಾರೆ? ಹಾಗಾದರೆ ರಾಯರನ್ನು ನಾವು ಇವಾಗ ಸಣ್ಣದಾಗಿ ನಂಬಲಿಕ್ಕೆ ಶುರು ಮಾಡಿ ಅಥವಾ ಒಂದು ಫೋಟೋವನ್ನು ನಾವು ಮನೆಯಲ್ಲಿ ಪೂಜೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಅಂತಂದರೆ ರಾಯರು ಆ ದಿನದಿಂದಲೇ ನಿಮ್ಮನ್ನು ನೋಡ್ತಾ ಇರ್ತಾರೆ. ಸುಮ್ಮನೆ ಅಲ್ಲ, ನಿಮ್ಮ ನಡವಳಿಕೆ ಹೇಗಿದೆ, ನಿಮ್ಮ ದೈವಭಕ್ತಿ ಹೇಗಿದೆ, ಆ ನಿಮ್ಮ ನಡವಳಿಕೆಯಿಂದ ನಿಮ್ಮ ದೈವಭಕ್ತಿಯಿಂದ ರಾಯರು ಸಂಪ್ರೀತರಾಗಿದ್ದರೆ ನಿಮಗೆ ಸ್ವಪ್ನದಲ್ಲಿ ರಾಯರು ದರ್ಶನ ಕೊಡೋದುಂಟು. ಅಥವಾ ಈಗಾಗಲೇ ನೀವು ರಾಯರ ಭಕ್ತರಾಗಿದ್ದರೆ ಮುಂದೆ ಅತೀವ ಕಷ್ಟಗಳು ನಿಮ್ಮ ಬದುಕಿನಲ್ಲಿ ಬಂದು ಒದಗುತ್ತೆ. ಅಂದರೆ ತುಂಬ ಕಷ್ಟ ಮುಂದೆ, ಏಕೆಂದರೆ ನಮಗೆ ಕಾಣದಿಲ್ದಿದ್ದು ರಾಯರಿಗೆ ಕಾಣುತ್ತೆ. ನಮ್ಮ ಜೀವನದ ಹಣೆ ಬರಹ ಏನು ಅನ್ನುವಂಥದ್ದು
ರಾಯರಿಗೆ ಒಂದು ಚಿತ್ರಪಟದ ಹಾಗೆ ಕಣ್ಣಲ್ಲಿ ಇರುತ್ತೆ. ಪ್ರತಿ ಒಂದು ಏನು ನಮ್ಮ ಜೀವನದಲ್ಲಿ ಮುಂದೆ ಹೀಗೆ ಆಗುತ್ತೆ ಅನ್ನುವಂತಹದ್ದು ರಾಯರು ಕಂಡಿರ್ತಾರೆ. ಇಂತಹ ಸಂದರ್ಭದಲ್ಲಿ ಮುಂದೆ ಈ ವ್ಯಕ್ತಿಗೆ ಬಹಳ ಒಂದು ಕಷ್ಟ ಒದಗುತ್ತೆ, ನನ್ನ ಒಂದು ಸಹಾಯ ಇವರಿಗೆ ಬೇಕು ಅಂತಂದಾಗ ಏನು ಮಾಡ್ತಾರೆ, ನಾನಿದ್ದೀನಿ ಮುಂದೆ, ಈ ಎಲ್ಲ ಕಷ್ಟಗಳನ್ನು ನೀನೇನು ಅನುಭವಿಸ್ತೀಯಲ್ವಾ, ಈ ಕಷ್ಟಗಳೊಟ್ಟಿಗೆ ನಾನಿದ್ದೀನಿ ಅಂತ ಹೇಳಿ ಭರವಸೆಯನ್ನು ಮೂಡಿಸ್ಲಿಕ್ಕೂ ಸಹ ಒಂದು ಗುರುವಾರ ಬಂದು ದರ್ಶನವನ್ನು ನಿಮಗೆ ಕೊಡ್ತಾರೆ. ರಾಯರನ್ನು ಸ್ವಪ್ನದಲ್ಲಿ ಈ ರೀತಿ ಕಂಡಿದ್ದರೆ ಅದು ಏನು ಮುಂದೆ ಅಂತಂದರೆ, ನೀವು ಇನ್ನೂ ಅವರ ಪ್ರೀತಿಯನ್ನು ಹೆಚ್ಚು ಗಳಿಸ್ಕೊಳ್ಳೋ ಕಡೆ ನೀವು ಗಮನ ಕೊಡಬೇಕು. ಈಗ ಸಾಕ್ಷಾತ್ ರಾಯರು ನಿಮ್ಮ ಕನಸಿನಲ್ಲಿ ಬಂದಿದ್ದಾರೆ. ಏನಕ್ಕೆ ಬಂದಿದ್ದಾರೆ? ನಿಮ್ಮ ಒಂದು ಭಕ್ತಿ ಇಷ್ಟ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಮನಸ್ಥಿತಿ, ನಿಮ್ಮ ಒಂದು ಸರಳ ನಡವಳಿಕೆ, ಎಲ್ಲರನ್ನು ನಮ್ಮಂತೆ ಅನ್ನೋ ಭಾವಿಸೋ ರೀತಿ ಏನಿರುತ್ತೆ ಅದಕ್ಕೆ ಒಲಿದು ರಾಯರು ಬಂದಿರಬಹುದು. ಈ ರೀತಿ ರಾಯರು ಒಂದು ಬಾರಿ ನಿಮ್ಮ ಜೀವನದಲ್ಲಿ ನಿಮ್ಮ ಸ್ವಪ್ನದಲ್ಲಿ ಬಂದರು ಅಂತಂದರೆ ನಿಮ್ಮ ಪಾಲಿಗೆ ರಾಯರು ಸದಾ ಇರ್ತಾರೆ ಅಂತ ಹೇಳಿ ಅರ್ಥ. ಯಾಕೆ ಅಂತಂದರೆ, ಒಂದು ಬಾರಿ ರಾಯರು ಸ್ವಪ್ನದಲ್ಲಿ ಬರೋದಕ್ಕಿಂತ ಮುಂಚೆ 100 ಬಾರಿ ಯೋಚನೆ ಮಾಡ್ತಾರಂತೆ. ಅಂದರೆ ನಾನು ಈ ವ್ಯಕ್ತಿಯ ಸ್ವಪ್ನದಲ್ಲಿ ಹೋಗಲಿಕ್ಕೆ ಈ ವ್ಯಕ್ತಿ ಅರ್ಹನಿದಾನೋ ಇಲ್ವೋ, ಅಥವಾ ನಾನು ಒಲಿದು ಹೋದರೆ ನನ್ನನ್ನು ಸರಿಯಾದಂತಹ ರೀತಿಯಲ್ಲಿ ಮುಂದೆ ಉಳಿಸ್ಕೊಳ್ತಾನೋ ಇಲ್ವೋ, ಅಥವಾ ಹೇಗಿದೆ ಈತನ ನಡವಳಿಕೆ ಏನು, ಯಾವ ವಿಚಾರದಲ್ಲಿ ಯಾವ ರೀತಿ ಈ ವ್ಯಕ್ತಿ ಒಂದು ರಿಯಾಕ್ಟ್ ಮಾಡ್ತಾನೆ ಅನ್ನೋಂತಹದ್ದು ಎಲ್ಲದಕ್ಕೂ ಸಂಬಂಧಪಟ್ಟಂತೆ ರಾಯರು 10 ಪರೀಕ್ಷೆಗಳನ್ನ ಹೊಡ್ಡಿರ್ತಾರೆ. ಅದು ಇದೇ ಅದೇ ಅಂತ ಹೇಳಿ ನಾವು ಯಾವ ವಿಚಾರದಲ್ಲಿ ರಾಯರು ನಮ್ಮನ್ನು ಪರೀಕ್ಷೆಗೆ ಒಳಪಡಿಸಿರ್ತಾರೆ ಅನ್ನೋಂತಹದ್ದನ್ನು ನಾವು ಕನಸಿನಲ್ಲೂ ಸಹ ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ವಿಚಾರಗಳಲ್ಲಿ ರಾಯರು ನಮಗೆ ಪರೀಕ್ಷೆ ಒಡ್ಡುತ್ತಾರೆ. ಇದೆಲ್ಲವನ್ನೂ ನೋಡಿದ್ದಾದಮೇಲೆ, ಪರೀಕ್ಷೆಗಳು ನಡೆದಾದ್ಮೇಲೆ ರಾಯರು ನಮ್ಮ ಜೀವನದಲ್ಲಿ ಕನಸಿನಲ್ಲಿ ಬರುವಂತಹದ್ದು. ಈ ರೀತಿ ನೀವು ರಾಯರ ದರ್ಶನವನ್ನು ಪಡ್ಕೊಂಡಿದ್ರೆ ದಯಮಾಡಿ ಅದನ್ನು ಉಳಿಸ್ಕೊಂಡು ಹೋಗಬೇಕು. ಯಾಕೆ ಅಂತಂದರೆ, ಒಂದು ಬಾರಿ ರಾಯರು ಒಲಿದು ಬಂದರೆ ಕೊನೆಯವರೆಗೂ ಹಾಗೆ ಇರ್ತಾರೆ ಅಂತ ಹೇಳಿ ನಾವು ಭಾವಿಸ್ಲಿಕ್ಕಾಗೋದಿಲ್ಲ. ನಮ್ಮ ಒಂದು ಏನು ಬಿಹೇವಿಯರ್ನಲ್ಲಿ ಬದಲಾವಣೆಗಳಾಗುವಂತಹದ್ದು, ಅಥವಾ ನಾವು ಅವರ ಗೌರವಕ್ಕೆ ಚ್ಯುತಿ ಬರೋ ಹಾಗೆ ಅವರನ್ನು ನಡೆಸ್ಕೊಳ್ಳುವಂತಹದ್ದು, ಇದೆಲ್ಲವನ್ನೂ ಮಾಡಿದ್ರೆ ಕೈ ಬಿಟ್ಟು ಹೋಗ್ತಾರೆ. ಅದು ಸಹ ಸತ್ಯ. ಇನ್ನು ರಾಯರು ಸ್ವಪ್ನದಲ್ಲಿ ಬರುವಂತಹ ವಿಚಾರವಾಗಿ ನನ್ನ ಅನುಭವವನ್ನು ನಾನು ಮಾತಾಡಬೇಕು ಅಂತಂದರೆ, ರಾಯರನ್ನು ನಾನು ಸ್ವಪ್ನದಲ್ಲಿ ಕಂಡಿದ್ದುಂಟು. ಮೊದಲು ಒಂದು ಚಿಕ್ಕದಾದಂತಹ ಒಂದು ಫೋಟೋವನ್ನು ನನ್ನ ಮನೆಯಲ್ಲಿಟ್ಟು ರಾಯರನ್ನು ಪೂಜೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಫೋಟೋ ತಂದಿಟ್ಟು ಬಹಳ ಕಡಿಮೆ ಸಮಯದೊಳಗಡೆನೇ ಒಂದು ಗುರುವಾರ ರಾಯರನ್ನು ನಾನು ಕನಸಿನಲ್ಲಿ ಕಂಡಿದ್ದುಂಟು. ಹೀಗಿನ ಹಾಗೆ ಬಹಳಷ್ಟು ವಿಚಾರಗಳು ರಾಯರ ವಿಚಾರದಲ್ಲಿ ತಿಳಿದಿರಲಿಲ್ಲ. ಅವರು ಸ್ವಪ್ನದಲ್ಲಿ ಬರ್ತಾರೆ ಅನ್ನುವಂತಹದ್ದೇ ಆಗಲಿ, ಆ ದರ್ಶನ ಕೊಡ್ತಾರೆ ಅನ್ನುವಂಥದ್ದೇ ಆಗಲಿ, ಇದೆಲ್ಲ ಯಾವುದೂ ಸಹ ತಿಳಿದು ಆವಾಗ ಒಂದು ಗುರುವಾರ ಬೆಳಗ್ಗಿನ ಜಾವ ರಾಯರನ್ನು ನೋಡಿದ್ದು ಕನಸಿನಲ್ಲಿ. ಯಾವ ರೀತಿ ಇದ್ದರು ಅಂತಂದರೆ, ಕಾವಿ ವೇಷಧಾರಿಯಾಗಿದ್ದರು, ಕಾವಿ ಬಣ್ಣದ ಬಟ್ಟೆಯನ್ನು ಧರಿಸಿದ್ರು. ಹಿಂಬದಿಯಿಂದ ಯಾವುದೋ ಒಂದು ವ್ಯಕ್ತಿಯನ್ನು ನಾನು ನೋಡ್ತಾ ಇರೋ ಹಾಗೆ, ಅಂದರೆ ಯಾರೋ ಕಾವಿ ಬಟ್ಟೆ ಹಾಕ್ಕೊಂಡು ನಿಂತಿದ್ದಾರೆ. ಒಂದಷ್ಟು ದೂರದಿಂದ ನೋಡ್ತಾ ನೋಡ್ತಾ ಸಾಕ್ತಿದ್ದ ಹಾಗೆ ಹಿಂದೆ ತಿರುಗ್ತಾರೆ. ಹಿಂದೆ ಒಂದು ಕಾವಿ ಬಟ್ಟೆಯನ್ನು ಹೊದ್ದಿರ್ತಾರೆ. ಆ ಮುಖದ ತೇಜಸ್ಸು, ಆ ಪ್ರಭೆ, ಆ ಕಾಂತಿ ಇವತ್ತಿನ ತನಕ ನನಗೆ ಆ ಮುಖವನ್ನು ಮರೀಲಿಕ್ಕಾಗಿಲ್ಲ. ಅವತ್ತು ಏನು ರಾಯರು ಕನಸಿನಲ್ಲಿ ದರ್ಶನ ಕೊಡ್ತಾರೆ, ಅವತ್ತಿನಿಂದ ಜೀವನದಲ್ಲಿ ನಡೆದಿದ್ದೆಲ್ಲವೂ ಸಹ ಅವರ ಇಚ್ಛೆ, ಅವರ ಆಶೀರ್ವಾದ, ಅವರ ಅನುಗ್ರಹ. ಒಂದು ಮಗುನ ಒಬ್ಬ ತಂದೆ ಕೈ ಹಿಡ್ಕೊಂಡು ಜೀವನದಲ್ಲಿ ಹೇಗೆ ನಡೆಸ್ತಾ ಸಾಕ್ತಾನೋ, ಸ್ವಪ್ನದಲ್ಲಿ ದರ್ಶನ ಕೊಟ್ಟಾಗಿಂದ ಹಿಡಿದು ಇಲ್ಲಿಯ ತನಕ ಅದೇ ರೀತಿ ನನ್ನನ್ನು ನಡೆಸ್ಕೊಂಡು ಬಂದಿದ್ದಾರೆ. ಯಾವ ಕಷ್ಟದಲ್ಲೂ ಅವರು ಕೈ ಬಿಟ್ಟಿಲ್ಲ ನನ್ನನ್ನು. ಎಷ್ಟೋ ನನ್ನ ಜೀವನದಲ್ಲಿ ಅವರಿಂದ ಪವಾಡಗಳು ನಡೆದಿರೋದುಂಟು, ಜೀವಗಳು ಉಳಿದಿರೋದುಂಟು. ಯಾವುದನ್ನು ಸಹ ನಿಮ್ಮೊಟ್ಟಿಗೆ ಹಂಚ್ಕೊಳ್ಳಿಕ್ಕೆ ಈ ಚಾನಲ್ನಲ್ಲಿ ಇನ್ನೂ ಅವರಿಂದ ಅನುಮತಿ ಸಿಕ್ಕಿಲ್ಲ. ಸಿಕ್ಕಿದಾಗ ಮುಂದೆ ಎಲ್ಲವನ್ನೂ ಸಹ ಹಂಚ್ಕೋತೀನಿ ನಿಮ್ಮ ಜೊತೆ. ಸ್ವಪ್ನದಲ್ಲಿ ಈ ರೀತಿ ಕಂಡದ್ದು ಅವ್ರನ್ನ, ಅಂದರೆ ಒಂದು ಗುರುವಾರ ಬೆಳಗ್ಗಿನ ಜಾವ ಕಾವಿ ವೇಷಧಾರಿಯಾಗಿ ನೋಡಿದೆ. ಮುಂದೆ ಒಳ್ಳೆಯದೂ ನಡೀತು. ಅಂದರೆ ನಾನು ನಿಮಗೆ ಒಂದು ಮಾತು ಹೇಳಿದೆ, ಮುಂದೆ ಬಹಳ ಜೀವನದಲ್ಲಿ ಕಷ್ಟ ಬರೋ ಹಾಗಿದ್ರು ಅಂಥವ್ರನ್ನೂ ಆಯ್ಕೆ ಮಾಡ್ಕೋತಾರೆ ರಾಯರು ಅಂತಂದು. ನನ್ನನ್ನು ಆ ರೀತಿಯಾಗೇ ಆಯ್ಕೆ ಮಾಡಿಕೊಂಡ್ರೇನೋ ಗೊತ್ತಿಲ್ಲ. ಅಲ್ಲಿಂದ
ಇಲ್ಲಿಯವರೆಗೂ ಅಂದರೆ ಒಂದು 4 ರಿಂದ 5 ವರ್ಷ ಹಿಂದೆಂದೂ ನೋಡಿಲ್ದಿದ್ದಂತಹ ಕಷ್ಟಗಳು. ನನಗೆ ಒಂದೊಂದು ಬಾರಿ ಏನು ಅನ್ನಿಸ್ಬಿಡ್ತಿತ್ತು ಅಂತಂದರೆ, ಜೀವನದಲ್ಲಿ ಅಷ್ಟು ಕಷ್ಟಗಳನ್ನ ಅನುಭವಿಸುವಾಗ ರಾಯರು ನನ್ನ ಪಾಲಿಗೆ ಇವತ್ತು ಇಲ್ದಿದ್ದಿದ್ರೆ ನಾವು ಜೀವಂತವಾಗಿ ಉಳಿಯೋದೇ ಕಷ್ಟ ಆಗಿಬಿಡ್ತಿತ್ತು ಅನ್ನುವಂತಹ ಅಷ್ಟರ ಮಟ್ಟಕ್ಕೆ ಕಷ್ಟಗಳನ್ನ ಜೀವನದಲ್ಲಿ ಅವರ ಸ್ವಪ್ನದಲ್ಲಿ ಬಂದಾಗಿಂದ ನೋಡಿದೆ ನಾನು. ಆ ರೀತಿ ಅಂದರೆ ನನ್ನ ಅನುಭವಗಳನ್ನೇ ನಾನು ನಿಮ್ಮೊಟ್ಟಿಗೆ ಹಂಚ್ಕೊಳ್ಳೋ ಅಂತಹದ್ದು. ಮುಂದೆ ಬಹಳ ಕಷ್ಟ ಬರುತ್ತೆ ಅನ್ನುವಂಥವ್ರನ್ನು ಸಹ ರಾಯರು ಆಯ್ಕೆ ಮಾಡ್ಕೋತಾರೆ. ಯಾಕೆ ಅಂತಂದರೆ, ಒಂದು ಒಳ್ಳೆ ಗುಣ ಒಂದು ವ್ಯಕ್ತಿನಲ್ಲಿರುತ್ತೆ ಅಂತಂದಾಗ ಕೆಲವೊಂದು ಪರಿಸ್ಥಿತಿನಲ್ಲಿ ನಮಗೆ ಭಗವಂತನ ಒಂದು ಆಶೀರ್ವಾದ ಅಥವಾ ಅವರ ಒಂದು ಸಹಾಯ ಸಿಗದಿಲ್ದಿದ್ರೆ ಜೀವನ ಮುಂದೆ ನಡೆಯೋದೇ ಇಲ್ಲ. ಆ ರೀತಿ ಒಂದು ಕಷ್ಟದ ಅಲೆಗಳು ಅಪ್ಪಳಿಸುತ್ತೆ ಮನುಷ್ಯನಿಗೆ. ಹೀಗೆ ಹಾಗೆ ಯಾವ ರೀತಿ ಬರುತ್ತೆ ಅನ್ನುವಂತಹದ್ದೇ ನಮಗೆ ಗೊತ್ತಾಗೋದಿಲ್ಲ. ಒಟ್ಟಿನಲ್ಲಿ ರಾಯರ ಅನುಗ್ರಹ ಜೀವನದಲ್ಲಿದ್ದರೆ ಎಲ್ಲವೂ ಸಹ ಸಲೀಸಾಗಿ ನಡ್ಕೊತಾ ಹೋಗುತ್ತೆ. ಶುದ್ಧ ಮನಸ್ಸಿನಿಂದ ಅವರ ಸೇವೆ ಮಾಡಿ ಅವರನ್ನು ಒಲಿಸ್ಕೊಳ್ಳಿ. ಅವರು ಒಂದು ಬಾರಿ ಜೀವನದಲ್ಲಿ ಬಂದರು ಅಂತಂದರೆ, ಅಥವಾ ನಿಮಗೆ ಸ್ವಪ್ನದಲ್ಲಿ ದರ್ಶನ ಕೊಟ್ಟು ನಿಮ್ಮ ಕೈ ಹಿಡಿದ್ರು ಅಂತಂದರೆ, ಮುಂದೆ ಜೀವನದಲ್ಲಿ ಯಾವ ಭಯನೂ ಇರೋದಿಲ್ಲ. ಒಂದೇ ಮಾತು ನಾನು ಪ್ರತಿ ಬಾರಿ ಕಷ್ಟ ಬರಲಿ ಸುಖ ಬರಲಿ ನಾನು ಹೇಳ್ಕೊಳ್ಳೋ ಅಂತಹದ್ದು, ನನ್ನ ಜೀವನ ನಿಮ್ಮ ಪಾದಕ್ಕೆ ಹಾಕಿದ್ದೀನಿ. ಹಾಲಲ್ಲಾದರೂ ಹಾಕಿ, ನೀರಲ್ಲಾದರೂ ಹಾಕಿ, ಕಷ್ಟನಾದರೂ ಕೊಡಿ, ಸುಖನಾದರೂ ಕೊಡಿ, ಯಾವುದಕ್ಕೂ ನಾನು ಹಿಗ್ಗೋದು ಇಲ್ಲ, ಕುಗ್ಗೋದು ಇಲ್ಲ. ನಿಮ್ಮ ಚಿತ್ತ, ನೀವು ಹೇಗೆ ನಡೆಸ್ಕೊಂಡು ಹೋಗ್ತೀರೋ ನನ್ನ ಜೀವನ ಹಾಗೆ. ಇಷ್ಟೇ ನಾನು ಅಂದ್ಕೊಳ್ಳೋ ಅಂಥದ್ದು. ಬಟ್ ಇವತ್ತಿನ ತನಕ ಕೈ ಬಿಟ್ಟಿಲ್ಲ. ಕಷ್ಟ ಇದ್ದಾಗಲೂ ಜೊತೆಲಿರ್ತಾರೆ. ಅಷ್ಟೇ ಸುಖನೂ ನೋಡಿದ್ದುಂಟು. ಅವ್ರು ಒಲ್ಲದು ಬಂದ ಮೇಲೆ ಅಷ್ಟೇ ಸುಖನೂ ನೋಡಿದ್ದುಂಟು, ಅಷ್ಟೇ ಕಷ್ಟಗಳು ಬಂದಿದ್ದುಂಟು. ಎಲ್ರಿಗೂ ಸಹ ರಾಯರು ಒಳ್ಳೇದು ಮಾಡಲಿ. ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರ.